ಈ ಸುಗ್ಗಿ ತಂದವಳಾರಮ್ಮ. ಇದೆಷ್ಟು ಸರ್ ಬೌಂಡ್ರಿ ಇದೆ ಸರ್? ಇದು ನಮಗೆ ಒಟ್ಟು ಇದು ಒಂದು 14 ಎಕರೆ ಬೌಂಡ್ರಿ ಇದೆ. ಒಂದು 400 ಮರ ಟೀಕ್ ಹಾಕಿದ್ದೀನಿ. ಒಂದೊಂದು ಮರ 1 ಲಕ್ಷ ಆಗುತ್ತೆ. ನಾನು ಆವಾಗ ಏನು ಬೆಳೀತಿದ್ದೆ ಅದಕ್ಕಿಂತ 10 ಪಟ್ಟು ಡೈರೆಕ್ಟ್ ಆದ್ಮೇಲೂ ಕೂಡ ಒಂದು ಸೆಟಪ್ ಮಾಡಿದ್ದೆ ಎಲ್ಲ. ಈ 2 ಮನೆ ಸೇರಿ ನಾನು ಕಟ್ಸಿರೋದು ಎಷ್ಟು ಗೊತ್ತಾ ಸರ್? ಇದೊಂದು 2.5 ಲಕ್ಷ, ಅದೊಂದು 2 ಲಕ್ಷ, 5 ಲಕ್ಷಕ್ಕೆ ಇಷ್ಟು ಜಾಗ ಕಟ್ಟಿದ್ದೆ. ಕಳ ಯಾಕಪ್ಪ ಸ್ನೇಹಿತರೆ, ಈಗ ನಾವು ಇರೋಂಥದ್ದು ಕೇಶವರನೇ ಸ್ನೇಹಿತರೆ. ಇದು ಕೇಶವರನ ಸ್ವಲ್ಪ ಔಟ್ಸ್ಕರ್ಟಲ್ಲಿದ್ದೀವಿ. ಇದು ನಮ್ಮ ಆರ್ ಚಂದ್ರು ಅವರ ತೋಟ. ಇದು ಅವರ ತೋಟ ಮತ್ತು ಇಲ್ಲಿ ತೋಟದ ಮನೆ ಇದೆ, ವಿಶೇಷವಾಗಿದೆ. ನಾವು ನೋಡೋಣಂತೆ. ವೆಲ್ಕಮ್ ನಿಮಗೆ ತೋಟದ ಟೂರ್ಗೆ. ಇದು ಎಲ್ಲವೂ ನ್ಯಾಚುರಲ್, ನಾನು ಯಾವುದೂ ಆರ್ಟಿಫಿಷಿಯಲ್ ಏನೂ ಮಾಡಿಲ್ಲ. ಇದು ಎಲ್ಲವೂ ನ್ಯಾಚುರಲ್ಲು. ನನಗೊಂದು ಡ್ರೀಮ್ ಇತ್ತು ಸರ್. ಇಲ್ಲೆಲ್ಲ ನಮ್ಮ ಕುರಿಗಳು ದನಗಳು ಮೇಯ್ತಿತ್ತಾಗ ಸಗಣಿ ಎತ್ತಕ್ಕೆ ಬರ್ತಿದ್ದೆ ಹುಡುಗ. ನಾನು ಇಲ್ಲಿ 5 ಗಂಟೆಗೆ ಸಗಣಿ ಇಲ್ಲೆಲ್ಲ ಕುರಿಗಳು ಮೇಯ್ಕೊಂಡು ಹೋಗ್ತಿತ್ತು. ಇದೆಲ್ಲ ಫಾರೆಸ್ಟ್ ಸರ್, ಎಲ್ಲ ದೊಡ್ಡ ತಿಕ್ಕ ಕಾಡು. ಆಗ ಇಲ್ಲೆಲ್ಲ ದನ ಹಸುಗಳು ಮೇಯ್ಕೊಂಡು ಹೋಗಿರೋದು. ಆ ಮೇಯ್ಕೊಂಡು ಹೋದಾಗ ಸಗಣಿ ಹಾಕಿರೋದು. ನಮ್ಮಪ್ಪ 3 ಗಂಟೆಗೆ ಎದ್ದಾದ್ಮೇಲೆ 5 ಗಂಟೆಗೆ ಸಗಣಿ ಎತ್ಕೊಂಬರಕ್ಕೆ ಕಳ್ಸೋರು. ಊರಲ್ಲಿ ಜನ ತುಂಬ ಬರೋರು ಬಿಡಿ ಇದಕ್ಕೆ. ಸಗಣಿ ತೊಗೊಂಡೋಗಿ ನಮ್ಮ ತೋಟ ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ತೋಟದಲ್ಲಿ ಹಾಕ್ತಿದ್ವಿ. ದೇವರು ಕ್ರಮೇಣವಾಗಿ ದೇವರು ಆ ಜಾಗ ಎಲ್ಲ ಎಷ್ಟು ಕಮ್ಮಿ ಜಾಗ ಎಲ್ಲ ನಮ್ಮ ಹೆಸರಿಗೆ ಈ ಟೈಮ್ಗೆ ಬರೆದು ಕೊಟ್ಟಿದ್ದಾರೆ ದೇವರು ಗಿಫ್ಟಾಗಿ. ನೀವು ಸಗಣಿ ಎತ್ತಿದ ಜಾಗ ನಮ್ಗೆ ಕೈ ಕೊಟ್ಟಿದ್ದಾರೆ ದೇವರು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಬೆಳೆ ಇಟ್ಟಿದ್ದೀನಿ. ಇಷ್ಟು ದಿನ ರೇಷ್ಮೆ ಇತ್ತು, ಅಲ್ಲಿ ದ್ರಾಕ್ಷಿ ಇತ್ತು, ಬೇರೆ ಬೇರೆ. ಈಗ ನಾನು ಇದಕ್ಕೇನು ಮಾಡಬೇಕು, ದ್ರಾಕ್ಷಿ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ದಾಳಿಂಬೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೇನು ಮಾಡಿದೆ, ಭೂಮಿ ಸ್ವಲ್ಪ ಚೆನ್ನಾಗಿ ಹದ ಆಗಬೇಕು, ಅದು ಫಲವತ್ತತೆ ಆಗಬೇಕು. ಹಾಗಾಗಿ ಒಂದು ಬೆಳೆ ಇದಾಕಿದ್ದೀನಿ, ಅದು ರಾಗಿ ಹಾಕಿದ್ದೀನಿ. ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸರ್. ಇದು ರಾಗಿ. ಇದಾದ್ಮೇಲೆ ರಾಗಿ ಸೀಮೆ ಇದು. ಹಾಂ, ರಾಗಿ ಅಂತಂದ್ರೂ ಇದು ಹೊಲ ಅಲ್ಲ ಸರ್. ಇದು ನೀಟಾಗಿ ನೋಡಿ ಹೊಲದ ಥರನೇ ಸ್ವಲ್ಪ ನೀಟಾಗಿ ಗೊಬ್ಬರ ಹಾಕಿ. ನಾನು ಇದಕ್ಕೆಲ್ಲ ಮೆನ್ಯೂರ್ ಹಾಕಲ್ಲ. ನಮ್ಮ ತೋಟದ ಇನ್ನೊಂದು ವಿಶೇಷತೆ ಏನಂದ್ರೆ ನಾನು ಯಾವುದಕ್ಕೂ ಮೆನ್ಯೂರ್ ಹಾಕಲ್ಲ, ಭೂಮಿನ ಹಾಳು ಮಾಡಲ್ಲ. ಅಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ಲ, ಕೆಮಿಕಲ್ ಒಂದು ಚೂರು ಟಚ್ ಮಾಡಲ್ಲ ನಾನು. ನಾನೆಲ್ಲವೂ ಗೊಬ್ಬರ ಎಲ್ಲ ಹಾಕ್ಕೊಂಡು, ಇದು ಮೇಯ್ನ್ ಬೆಳೆ ಬೆಳೆದೇ ಇದ್ರೂ ಪರವಾಗಿಲ್ಲ, ಭೂಮಿನ ಕಾಪಾಡ್ತೀನಿ ನಾನು. ಫರ್ಟಿಲೈಸರ್ಸು ಮಣ್ಣು ಇದು ಹೊಡಿತೀವಲ್ಲ, ಮೆಡಿಸಿನ್ ಎಲ್ಲ ಹೊಡೆದ್ರೆ ಭೂಮಿ ಹಾಳಾಗುತ್ತೆ, ಮಣ್ಣು ಹಾಳಾಗುತ್ತೆ, ವಿಷ ಅದು. ಹಾಗಾಗಿ ಎಷ್ಟಿದ್ರು ಅಷ್ಟು ಭೂಮಿ ತಾಯಿನ ನಾನು ವಿಷಪ್ರಾಶನ ಮಾಡಲ್ಲ. ಅದನ್ನು ನೀಟಾಗಿ ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆಲ್ಲ, ಇದಕ್ಕೆ ತುಂಬ ಪ್ಯೂರ್ ಗೊಬ್ಬರ ಹಾಕಿ ಮಾಡಿದ್ದೀನಿ. ಅಂದರೆ ಈ ನಮ್ಮ ನಾಟಿ ದೇಸಿ ಗೊಬ್ಬರ. ಹೌದು ನೋಡಿ ಹೆಂಗಿದೆ ನೋಡಿ. ಒಂದು 400 ಮರ ಟೀಕ್ ಹಾಕಿದ್ದೀನಿ. ನಾನು ಜಮೀನು ತೊಗೊಂಡಾಗ ಫಸ್ಟ್ ನನಗೆ ಮರ ಇಷ್ಟ ಸರ್. ಮರ ಇಷ್ಟ ನೋಡಿ. ಇದು ಟೀಕು ನೋಡಿ, ಒಂದು 7 ವರ್ಷಕ್ಕೆ ಇಷ್ಟು ದಪ್ಪ ಆಗಿದೆ. ಇನ್ನೊಂದು 7 ವರ್ಷ ಆದರೆ ಒಂದೊಂದು ಮರ 1 ಲಕ್ಷ ಆಗುತ್ತೆ. ಒಂದೊಂದು ಮರ 1 ಲಕ್ಷ ಆಗುತ್ತೆ. ಕಟಿಂಗ್ ಬಂದ್ಬಿಡುತ್ತೆ. ಇವಾಗಲೇ ಇಷ್ಟಿದೆ ನೋಡಿ ಸರ್. ಈ ಥರದ್ದು ಸುತ್ತು 400 ಮರ ಹಾಕಿದ್ದೀನಿ ಸರ್. ಅಂದರೆ ತೋಟಕ್ಕೆ ಹಾಕಿಲ್ಲ, ಬೌಂಡ್ರಿ ಥರ ಹಾಕಿದ್ದೀನಿ, ಒಂಥರ ಫೆನ್ಸಿಂಗ್ ಥರ. ಅದೂ ಫ್ಯೂಚರಲ್ಲಿ ನಮಗೆ ಲಾಭ ಆಗುತ್ತೆ. ರೈತನಿಗೆ ಏನೆಲ್ಲ ಇದೆ ಅಂತ. ಇವರು ಸೆಕ್ಯೂರಿಟಿ ರಾಜೇಂದ್ರ ಅವರು ಅಂತ, ಒರಿಸ್ಸಾ. पूरी जगन्नाथ जी। ओके, यहाँ आकर के सर का पास 3 years 5 months हो गया, 3 साल हो गया, 3 साल 5 महीना हो गया। कोई प्रॉब्लम नहीं, नो प्रॉब्लम, पैसा प्रॉब्लम नहीं। हम मेडिसिन फेडिसिन फ्री हमको दे रहा है। उड़ीसा से गाड़ी भाड़ा भी फ्री दे रहा है, सब हेल्प कर रहा है। ಇಲ್ಲ, ನಾನೇನು ಗೊತ್ತಾ ಪರಂಜಿ ಇವರಿಗೆ, ಈಗ ನನ್ನ ತಂದೆ ವಯಸ್ಸು क्या उम्र आपका? ಇವರು ನನ್ನ ತಂದೆ ಥರ ನೋಡ್ತೀನಿ. ನಮ್ಮ ಹುಡುಗರು ಆಫೀಸಿಂದ ಇದ್ದಾರಲ್ಲ ಸರ್, ಈಗ ಇಷ್ಟು ದಿನ ಭರತ್ ನೋಡ್ತಿದ್ದೆ, ಈಗ ಹೋದ್ಮೇಲೆ ಬೇರೆ ಶಿಫ್ಟ್ ಮಾಡಿದ್ದೀನಿ ನಾನು. ಇವ್ರನ್ನ ಯಾವ ರೀತಿ ಅಂತಂದರೆ, ಮೊನ್ನೆ ಚೆಕ್ ಮಾಡಿದ ಹಾರ್ಟ್ ಪ್ರಾಬ್ಲಮ್ ಇದೆ ಬಂದ್ಬಿಟ್ಟು ಪಟ್ಟಂತ. ಈಗ ಒಂದು 4 ತಿಂಗಳಾಯಿತು. ಒಂದು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿ, ಇವ್ರು ಸೆಕ್ಯೂರಿಟಿ ಬಿಡು, ನಮಗೇನಾಗಬೇಕು, ಬೇರೆಯವ್ರನ್ನ ಕರ್ಕೊಂಡು ಏಜೆನ್ಸಿ ಅಂತ ಮಾಡಲಿಲ್ಲ ನಾನು. ನನ್ನ ಜೊತೆ ಒಂದು 3-4 ವರ್ಷದಿಂದ ಇದ್ದಾರೆ ಅಂತಂದಮೇಲೆ ಅವ್ರ ಮೇಲೆ ಒಂದು ನಂಗೆ ಎಮೋಷನ್ಸ್ ಯಾವಾಗ ಕರ್ಕೊಂಡೋಗಿ ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸಿ, ನಮ್ಮ ಮಾವನಿಗೆ ಯಾರು ನೋಡ್ತಿದ್ರು ಅಲ್ಲೇ ಚೆಕ್ ಮಾಡಿಸಿ ಮೆಡಿಸಿನ್ ಕೊಟ್ಟು, ಅವರು ಮಂತ್ಲಿ ಮೆಡಿಸಿನ್ ಮೊನ್ನೆ ಒಂದು ದಿನ ಮಿಸ್ ಮಾಡಿಬಿಟ್ಟಿದ್ರು, ಬೈದು ಈಗ ಮೆಡಿಸಿನ್ ಕೊಡಿಸಿದ್ದೀನಿ. ತಿಂಗಳ ಮೆಡಿಸಿನ್ ಹಾರ್ಟ್ ವಿಚಾರಕ್ಕೆ. ಅಂದರೆ ಅವರು ಸೆಕ್ಯೂರಿಟಿ, ಅವರು ನಮ್ಮ ತಂದೆ ಅಂತಲ್ಲ, ಅವ್ರ ಮೇಲೂ ಒಂದು ಕಾಳಜಿ ವಹಿಸಿರ್ತೀನಿ, ಆಫೀಸಿಂದ ನಿಗಾ ಇಡಿಸಿರ್ತೀನಿ. ಆರಾಮಾಗಿರಿ, ಅವ್ರಿಗೇನು ಬೇರೆ ಏನು ಕೆಲಸ, ಜಸ್ಟ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ರೇಷನ್ ಇಟ್ಕೊಂಡು ಇಲ್ಲಿದ್ದರೆ ಸಾಕಷ್ಟು. ನನ್ನ ಜಾಗದಲ್ಲಿ ಒಬ್ರು ಇದ್ದಾರೆ ಅಂತ. ಒಬ್ರು ಈಗ ನಮ್ಮ ತಂದೆ ಇಲ್ಲಿಗೆ ಬರೋಕ್ಕಾಗಲ್ಲ, ಡಯಾಲಿಸಿಸು ಬೇರೆ ಕೆಲಸ ಎಲ್ಲ ಮಾಡ್ತಾರೆ, ಅವ್ರಿಗೊಂದು ಜೀವನ ನಡೀತಿದೆ. ಹಾಗಾಗಿ ನನಗೆ ಪಾಪ 4 ವರ್ಷದಿಂದ ನಮ್ಮ ತೋಟನೆಲ್ಲ ನೋಡ್ಕೊಳ್ತಾರೆ ಮಹಾನುಭಾವ ಇವರು. ಓಕೆ, मेरा कोई प्रॉब्लम नहीं सर। ग्रेट। पूरा मेडिसिन में जितना मंथली 15,000 1500 1600 खर्च 2000 साल दे रहा है। उड़ गया, गाड़ी भाड़ा दिया फ्री, आँखी ऑपरेशन किया 20,000 दिया फ्री। बहुत हेल्प करता है, इसलिए मैं डर नहीं, मेरा ये कोई नहीं है। एकला में रहता हूँ, नाइट डे रहता हूँ, कोई भी करंट आने से भी ऐसे रहता हूँ।
काही दारू पीता नहीं, बीड़ी नहीं, सिगरेट नहीं, ನಂಗೆ ಗೊತ್ತಾಗ್ತಿಲ್ಲ, यहीं रहता ನನಗೆ ಗೊತ್ತಾಗ್ತಿಲ್ಲ. मेरा बहुत हेल्प करता है. ನಿಮ್ಮನ್ನು ಹೊಗಳ್ತಾವ್ರೆ, ನೀವೇನು ಹೆಲ್ಪ್ ಮಾಡಿದ್ರೆ ಹೇಳ್ತಾವ್ರೆ ಅವರು. ಓಕೆ, ಮುಂದ್ಕೊಂಡು ಥ್ಯಾಂಕ್ ಯು ಸರ್. ರಾಜೇಂದರ್ ಟೇಕ್ ಕೇರ್. ವೆರಿ ಫಿಟ್. 73. ಕ್ಲೋಸ್ ಕರ್ಕ. ಇದೆಷ್ಟು ಸರ್ ಬೌಂಡ್ರಿ ಇದು? ಸರ್ ಇದು ನಮಗೆ ಒಟ್ಟು ಇದು ಒಂದು 14 ಎಕರೆ ಬೌಂಡ್ರಿ ಇದೆ. ಅಲ್ಲಿ ಕೆಳಗಡೆ ನಮ್ಮ ತಂದೆಯವ್ರದ್ದು ಒಂದಷ್ಟು 3 ಅಲ್ಲೊಂದು 5 ಎಕರೆ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ಕಡೆ ಈ ಕಡೆ ಲೆಫ್ಟ್ ಒಂದಷ್ಟು ಡೆವಲಪ್ ಮಾಡಿದ್ದೀನಿ, ಒಂದಷ್ಟು ಡೆವಲಪ್ ಮಾಡಿಲ್ಲ. ಇದನ್ನ ನಮ್ಮ ಇದಕ್ಕೆ ಬೆಳ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ಈ 14 ಎಕರೆ, ಈ 14 ಎಕರೆ ಒಳಗಡೆ ಒಂದು ಸಮ ಲ್ಯಾಂಡ್, ಒಂದೇ ಸಮ ಲ್ಯಾಂಡು. ಓಕೆ. ಅಲ್ಲಿ ದ್ರಾಕ್ಷಿ ಇದೆಲ್ಲ ಬೆಳೆಗಳು, ಇನ್ನೂ ಅಲ್ಲೊಂದಷ್ಟು ಬೇರೆ ಬೇರೆ ಬೆಳೆಗಳು ಹಾಕಿದ್ದೀನಿ. ಕೆಳಗಡೆ ಹೋಗ್ತೀವಿ ಕಾಂಪೌಂಡ್ ಒಳಗಡೆ ನಮ್ಮ ತಂದೆ ಜಾಗದಲ್ಲಿ. ಓಕೆ. ಅದೇ 2.5 ಎಕರೆ. 2.5 ಪ್ಲಸ್ ಅದ್ರ ಪಕ್ಕ ನಂದು ಇನ್ನೂ ಜಾಗಗಳಿದೆ. ಓಕೆ. ಅದ್ರ ಪಕ್ಕ ನಾನು ತಗೊಂಡಿರೋದು ಒಂದಷ್ಟು ಜಾಗಗಳಿದೆ, ಅದು ಅಟ್ಯಾಚ್ಡ್ ಇದೆ. ಓಕೆ. ಆ ಜಾಗಗಳು ನಂದೆ. ಓಕೆ. ಅಲ್ಲಿ ಗುಡ್ಡ ಎಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಏನು ಮಾಡಕ್ಕೆ ಹೋಗಿಲ್ಲ, ಒಂದು ಫಾರೆಸ್ಟ್ ಥರ ಬಿಟ್ಟಿದ್ದೀನಿ. ಅದೆಲ್ಲ ನೀಟಾಗಿ ನ್ಯಾಚುರಲ್ ಆಗಿ ಬಿಟ್ಟಿದ್ದೀನಿ ಅದೆಲ್ಲ. ಓಕೆ. ಎಷ್ಟು ವರ್ಷ ಆಯ್ತು ತೊಗೊಂಡಿದ್ದು? ಸರ್ ನಾನು ತೊಗೊಂಡು ಒಂದು 7 ಇದು ಹೆಂಗೆ ಅಂದರೆ ಸರ್ ಏಕ್ದಮ್ ತೊಗೊಂಡಿದ್ದಲ್ಲ ಸರ್. ನಂದು ಯಾವುದೋ ರೆಮ್ಯುನರೇಷನ್ ಬಂತು, 1-2 ಎಕರೆ ಕೊಡ್ತಿದ್ರು. ಈಗ ಇನ್ನೊಂದೇನೋ ಬಂತು. ಆವಾಗ ಆ ಥರ ಒಂದು 10 ವರ್ಷದಿಂದ ಸಂಪಾದನೆ ಮಾಡೋದು ಇದನ್ನು ಕಷ್ಟಪಟ್ಕೊಂಡು. ನಿರ್ದೇಶಕ ನಿಮ್ಮ ಹಾರ್ಡ್ ಅರ್ನ್ಡ್. ನಾನು ದುಡಿಯೋವಾಗ ಯಾರೋ ಬಂದರು, ಸರ್ ನಾವು ಇದನ್ನು ಕೊಟ್ಬಿಡ್ತಾ ಇದೀವಿ ಅಂತ ಪಕ್ಕದಲ್ಲಿ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಅವಾಗ ಏನೋ ಕಷ್ಟನೋ ಸಾಲನೋ ಸೋಲನೋ ಲೋನೋ ಎಲ್ಲ ಮಾಡೋದು, ಹಂಗೆ ಜಾಯಿನ್ ಮಾಡ್ಕೊಳ್ಳೋದು, ಕೊಟ್ಟಾಗ ತೊಗೊಳ್ಳೋದು. ನಾನಾಗ ಹೋಗಲ್ಲ. ಹಂಗಾಗಿ ಇದೆಲ್ಲ ದೇವ್ರ ದಯೆ ನಮಗೆ ಇಷ್ಟ ಆಗಿದೆ ಸರ್. ಆದ್ರೆ ನೋಡಿ, ನೀವು ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತೀರಿ, ತುಂಬಾ ಕಡೆ ಓಡಾಡ್ತೀರಿ. ನೀವು ಇದೇ ಹಣನ ಬೆಂಗಳೂರಲ್ಲಿ ಕಾಂಪ್ಲೆಕ್ಸ್ಗೂ ಇನ್ನೊಂದು ಕಟ್ಟಿ ಮಾಡಿ ನಾನು ಕಾಂಪ್ಲೆಕ್ಸು, ರೆಂಟು, ಅವು ಇವು ನನ್ನ ಆ ಥರದ್ದು ಏನಕ್ಕೂ ನಾನು ಇನ್ವೆಸ್ಟ್ ಮಾಡಿಲ್ಲ ಸರ್. ನನಗೆ ಗೊತ್ತು ನನ್ನ ಫ್ಯೂಚರ್ ಇಲ್ಲೇ ಇರೋದು. ನನ್ನ ಫ್ಯೂಚರ್ ಒಬ್ಬ ರೈತ, ನನ್ನ ಕೆಪಾಸಿಟಿಯನ್ನು ನಾನು ಒಬ್ಬ ರೈತ. ನಾನು ರೈತ ಆಗಬೇಕು. ಆಮೇಲೆ ನನ್ನ ಊರು, ನನ್ನ ಜನ, ನನ್ನ ಇಲ್ಲೇ ಬದುಕು, ನಂದು ಇಲ್ಲೇ ಎಂಡು ನಂದು. ಹಂಗಾಗಿ ನನಗೆ ಗೊತ್ತಿದೆ ಅದು. ನಾನು ಅಮೆರಿಕಾಗೆ ಹೋಗಲಿ, ಲಂಡನ್ಗೆ ಹೋಗಲಿ, ಡೈರೆಕ್ಟರ್ ಆಗಲಿ, ಅಥವಾ ಇನ್ನೂ ಗ್ಲೋಬಲ್ ಮೂವಿ ಮಾಡಲಿ, ಎಷ್ಟು ಸಿನಿಮಾ ಮಾಡೋದು ನನಗೆ ಗೊತ್ತಿದೆ. ನಂದು ಶುರುವಾಗಿದ್ದ ಪಾಯಿಂಟ್ ಎಲ್ಲಿದೆ, ಮತ್ತು ಅದೇ ಪಾಯಿಂಟ್ಗೆ ನಾನು ಬರಬೇಕು ಅಂತ. ಹಂಗಾಗಿ ಆ ಪಾಯಿಂಟ್ ಸುತ್ತೂ ಇರೋ ಜನಗಳನ್ನು, ಇದ್ರ ಮೇಲೆ ನನಗೆ ವ್ಯಾಮೋಹ ಜಾಸ್ತಿ ಸರ್. ಅಲ್ಲಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸೊ ನಾನು ಇಲ್ಲಿ ಫ್ಯೂಚರ್ ನಾನು ಇಲ್ಲೇ ಅಂದ್ಕೊಂಡು ಸಾಮಾನ್ಯವಾಗಿ ನಾನು ಇಲ್ಲೇ ಮಾಡ್ಕೋತೀನಿ. ಸೂಪರ್. ಯಾಕಂದ್ರೆ ಕೃಷಿ ಕೈ ಇಟ್ಟರೆ ನೀವೇನಾಗುತ್ತೆ, ಈಗ ನೋಡಿ, ಈಗ ಬರ್ಬೋದು ಬರದೇ ಇರ್ಬೋದು. ಈಗ ರಾಗಿ ಹಾಕಿದ್ದೀರಿ, ಸೈಕ್ಲೋನ್ ಬಂದ್ಬಿಡ್ತು, ನೀವೇ ಅಂದ್ರೆ ಅದೀಗ ಸ್ವಲ್ಪ ಎಲ್ಲ ತಲೆ ಬಗ್ಗಿಸ್ತಾ ಇದೆ ಅಂತ. ಸೊ ಈ ಥರದ ಅನಿಶ್ಚಿತತೆ ಇರುತ್ತೆ. ನೀವು ಬೆಂಗಳೂರಿನಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಬಿಲ್ಡಿಂಗೋ ಅಥವಾ ರೆಸಿಡೆನ್ಷಿಯಲ್ ರೆಂಟ್ ಮಾಡ್ಕೊಂಡಿರೋ ರೆಂಟ್ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ ಬೇರೆಯವರು. ಸೊ ನೀವು ಅದನ್ನು ಕೇರ್ ಮಾಡ್ಕೋಗಿಲ್ಲ. ಲಾಭ ಬರಲಿ ಲಾಸ್ ಆಗಲಿ, ಭೂಮಿ ಜೊತೆಗಿದ್ದೀರಿ. ಈಗೇನು ನಮ್ಮ ತಂದೆಯವರು ರೆಂಟ್ ಮಾಡ್ಕೊಳ್ಳಪ್ಪ, ಈ ಊರು ಬೇಡಪ್ಪ ಅನ್ನೋ ಥರದ್ದು ಮಾಮೂಲಿ ಸ್ಟಾರ್ಟ್ ಮಾಡಿದ್ರು ಸರ್. ಏನೇ ಮಾಡಿದ್ರು ಕೂಡ ನಮಗೆ ಇದರಲ್ಲಿರೋ ಖುಷಿ ಅದರಲ್ಲಿಲ್ಲ. ಅದರಲ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಸರ್ ಅದು ಬದುಕಿಗೆ, ಇದು ಜೊತೆಯಲ್ಲಿ ಬ್ಲಡ್ಡಲ್ಲಿ ಬಂದಿರೋದು. ಇದ್ರ ಮೇಲೆ ಒಂದು ವ್ಯಾಮೋಹ ಹೆಂಗೆ ಅಂದ್ರೆ ಬೇರುಗಳು ಸರ್. ಇದು ಕಾಂಡ ಇದೆಲ್ಲ ಬೆಳೆದಿರ್ಬೋದು, ಕೆಳಗಡೆ ಬೇರುಗಳಿದೆಯಲ್ಲ ಅದು ಯಾರಿಗೂ ಕಾಣಲ್ಲ. ಹಾಗಾಗಿ ಬೇರುಗಳಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಬೇರು ಚೆನ್ನಾಗಿದ್ರೇ ಮರ ನಿಲ್ಲೋದು. ವೆರಿ ನೈಸ್, ವೆರಿ ನೈಸ್. ಇವು ಸರ್ ಮನೆಗಳು ಫಾರ್ಮ್ ಹೌಸ್ ಸರ್. ಇದು ನಾನು ರೇಷ್ಮೆ ಬೇಯಿಸ್ತಿದ್ದೆ, ರೇಷ್ಮೆ ಮನೆಗಳಿದು. ನಾನು ಊರಲ್ಲಿದ್ದಾಗ ಕಡಿಮೆ 200 ಮೇಯಿಸ್ತಿದ್ದೆ. ಇಲ್ಲಿ ಒಂದು 1000 kg ಗೂಡು ಬೆಳೀತಿದ್ದೆ. ಆ ಊರಲ್ಲಿದ್ದಾಗ ಒಂದು 100-150 kg ಬೆಳೀತಿದ್ದೆ. ಇಲ್ಲಿ ಲಾರ್ಜ್ ಸ್ಕೇಲ್ ಮಾಡ್ಕೊಂಡೆ ಇದನ್ನು. ಕಡಿಮೆ ಇಲ್ಲಿ ನಾನು ಡೈರೆಕ್ಟರ್ ಆದಮೇಲೂ ಕೂಡ ರೇಷ್ಮೆ ಬೆಳೆನ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಹೆಂಗೆ ಮನೆ ಕಟ್ಟಬೇಕು, ಕಡಿಮೆ ಇನ್ವೆಸ್ಟ್ಮೆಂಟ್ ಹೆಂಗೆ ಬೆಳಿಬೇಕು ಅನ್ನೋದನ್ನು ಮಾಡಿ ತೋರಿಸಿದ್ದೆ. ಒಂದು ಹೆಚ್ಚು ಕಡಿಮೆ ಒಂದು 400, 500, 600 kgವರೆಗೂ ಮಂತ್ಲಿ ಅಂದರೆ 40 days ಒಂದು ಗೂಡು ಬೆಳೀತಿದ್ದೆ ಎರಡರಲ್ಲಿನೂ. ಸೊ ರೇಷ್ಮೆ 40 ದಿನಕ್ಕೆ ಬಂದ್ಬಿಡುತ್ತಾ? 40 ದಿನಕ್ಕೆ ಅಷ್ಟೇ. ಅದು ಸೊಪ್ಪು 40 ದಿನಕ್ಕೆ ಬರುತ್ತೆ. ಇದು ಹುಳ ಮೇಸೋದೆಲ್ಲ ಒಂದು 25-26 ದಿನಕ್ಕೆಲ್ಲ ಬಂದ್ಬಿಡ್ತದೆ. ಸೊ ಎವ್ರಿ ಮಂತ್ ಬೆಳೆ ಥರ ಇದು ಮಂತ್ಲಿ ಇನ್ಕಮ್ ಥರ. ನಾನು ಆವಾಗ ಏನು ಬೆಳೀತಿದ್ದೆ ಅದಕ್ಕಿಂತ 10 ಪಟ್ಟು ಡೈರೆಕ್ಟ್ ಆದಮೇಲೂ ಕೂಡ ಒಂದು ಸೆಟಪ್ ಮಾಡಿದ್ದೆ ಎಲ್ಲ ಕ್ಲೀನಾಗಿ. ಇಲ್ಲಿ ನಾನು ಇನ್ಕಮ್ ಅಂದರೆ ಬರೋ ಥರ ಅಗ್ರಿಕಲ್ಚರ್ ಇನ್ಕಮ್ ಬರೋ ಥರ ಎಲ್ಲ ಮಾಡಿದ್ದೆ. ಈಗ ರೆಡಿ ಇದೆ, ಎಲ್ಲನೂ ಇದೆ. ನಾನು ಒಂಚೂರು ಕಬ್ಜಾ ಮಾಡುವಾಗ ಏನು ಮಾಡಿದೆ, ಇದನ್ನೆಲ್ಲ ಒಂಚೂರು ಮಿಸ್ ಮಾಡಿಕೊಂಡೆ. ಕಬ್ಜಾ ಮಾಡುವಾಗ ತುಂಬ ದಿನ 1000 ಜನ ಇರೋರು, ಮತ್ತು ನಾನು ಎಲ್ಲಿಂದ ಏನು ದುಡ್ಡು ತಂದರೂ ನಂಗೆ ಅಲ್ಲೇ ಸುರಿಬೇಕಿತ್ತು. ಇಲ್ಲಿಗೆಲ್ಲ ನಂಗೆ ಇನ್ವೆಸ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನನ್ನ ಕಬ್ಜಾದಲ್ಲಿ ಏನಾಯಿತು, ಈ ಕಡೆ ಅಗ್ರಿಕಲ್ಚರ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿ ನನ್ನ ಇನ್ವೆಸ್ಟ್ಮೆಂಟು, ನನ್ನ ಎನರ್ಜಿ, ನನ್ನ ಪವರು, ನಾನು ಇದು ಏನೋ ಆಗಬೇಕು ಅಂತೇಳಿ ನನ್ನ ಅಲ್ಲಿ ಫೋಕಸ್ ಮಾಡಿದೆ. ಆವಾಗ ಸ್ವಲ್ಪ ರೇಷ್ಮೆ ಕೃಷಿ ಬಗ್ಗೆ ನಾನು ಒಂಚೂರು ಕಡಿಮೆ ಮಾಡಿಕೊಂಡೆ. ಈಗ ನಾನು ದಾಳಿಂಬೆ, ದ್ರಾಕ್ಷಿ, ರೇಷ್ಮೆ ಈ 3 ಮೇಲೆ ಫೋಕಸ್ ಮಾಡಿ. ನನ್ನ ಮೇಲೆ ಫಿಶಿಂಗ್ ಇದೆ, ನಂದು ತೋರಿಸ್ತೀನಿ. ಫಿಶಿಂಗ್ ಬಗ್ಗೆ ಹೇಳ್ಬೇಕು ಅಂದರೆ ಸರ್, ಇಲ್ಲಿ ಒಂದು ಥಾಟ್ ಹುಟ್ಟಿತು ಇದೇ ಜಾಗ ಕೊರೋನಾ ಟೈಮ್ ಸರ್. ಕೊರೋನಾ ಟೈಮಲ್ಲಿ ಬರ್ತಿದ್ದೆ. ಬಂದಾಗ ನಾನು ಬೇಗ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಇಲ್ಲಿ ಇರ್ತಿದ್ದೆ ರಾತ್ರಿ 10 ಗಂಟೆವರೆಗೂ. ಆಮೇಲೆ ಲೈಟಾಗಿ ಶಾರ್ಟ್ಕಟ್ಟಲ್ಲಿ ಬೆಂಗ್ಳೂರಿಗೆ ಬರ್ತಿದ್ದೆ.
ಒಂದಿನ ಕರೋನಾ ಟೈಮಲ್ಲಿ ಇಲ್ಲಿ ಬಂದು ಆರಾಮಾಗಿ ಚೇರ್ ಹಾಕ್ಕೊಂಡು ನಾನು ಬುಕ್ಸ್ ಗಿಕ್ಸ್ ಎಲ್ಲ ಇಟ್ಕೊಂಡು ಓದ್ಕೊಂಡು ಬರ್ಕೊಂಡು ಇಲ್ಲಿ ಕೂತಿದ್ದೆ ಒಬ್ಬನೇ. ಇಲ್ಲಿ ಇರ್ತಿದ್ದೆ. ಒಂದು ಮಳೆಗಾಲ, ಜೋರು ಮಳೆಗಾಲ ಸ್ಟಾರ್ಟ್ ಆಯ್ತು ಸರ್. ಜೂನ್ ಜುಲೈ ಆ ಟೈಮಲ್ಲಿ ಸರ್, ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನೀರುಗಳೆಲ್ಲ ಮೇಲಿಂದ ಹರ್ಕೊಂಬರ್ ಸ್ಟಾರ್ಟ್ ಆಯಿತು. ಹೆಂಗೆ ಅಂದರೆ ಒಂದು ಅಡಿ ಹರಿತಾ ಇದೆ. ನಾನು ಇಲ್ಲಿ ಕೆಲಸ ಮಾಡೋವಾಗಲೂ ಅದನ್ನು ಸೂಕ್ಷ್ಮವಾಗಿ ನೋಡಿಲ್ಲ. ಬರ್ತಿದ್ದೆ, ಅರ್ಧ ಗಂಟೆ ಇರ್ತಿದ್ದೆ, ಹೊಟ್ಟೋಗ್ಬಿಡ್ತಿದ್ದೆ. ಕರೋನಾ ಟೈಮಲ್ಲಿ ಏನಾಯಿತು, ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ಬಂದೆ, ರಾತ್ರಿ 10-11 ಗಂಟೆ ಇಲ್ಲೇ ಇರ್ತಿದ್ದೆ, ಈ ಗುಡ್ಸ್ಲ ಮನೇಲೇ ಇರ್ತಿದ್ದೆ. ಬಂದು ನೋಡಿದ್ರೆ ಈ ನೀರು ಸಾರಿ ಎಷ್ಟು ಒಂದು ಸಮುದ್ರ ಥರ ಹೋಗ್ತಾ ಇದೆ. ಇಲ್ಲಿ ನೀರಿಲ್ಲ. 1200 ಅಡಿ ನಾವು ಡೀಪ್ ಹೋದರೂ ಕೂಡ, ಈ ಬೋರ್ವೆಲ್ 1200 ಅಡಿ ಸರ್ ಇದು. ಅಯ್ಯೋ, ಇಲ್ಲೊಂದು ಬೋರ್ ಇದೆಯಲ್ಲ, ಅಲ್ಲಿ ನೋಡಿದ್ರೆ ಆ ಥರ ಇದು ನೀರಿದೆ, ನಮಗೇನು ತೊಂದರೆ ಇಲ್ಲ. 1250 ಅಡಿ ಡೀಪ್ ಇದೆ ಇದು. ಇಷ್ಟು ಡೀಪ್ ಹೋದರೂ ಈ ಏರಿಯಾದಲ್ಲಿ ನೀರಿನ ಪ್ರಭಾವ, ಅಭಾವ, ಅಂತರ್ಜಲ ಕಡಿಮೆ ಇದೆ ಇಲ್ಲಿ ಸರ್. ನಾನು ನಿಂತ್ಕೊಂಡು ನೋಡಿದೆ, ಏನು ನೀರು ಇಲ್ಲಿ ಹೋಗುತ್ತೆ ಸರ್. ಇಲ್ಲಿ ಹಿಂಗೆಲ್ಲ ನೀರು ಬಂದು ಡೌನ್ ಹಿಂಗಿದೆ. ನೋಡಿದ್ರೆ ಸಮುದ್ರ ಥರ ಹೋಗ್ತಾ ಇದೆ ಸರ್. ಒಂದು ಅಡಿ ನೀರು ಸಮುದ್ರ ಥರ ಹಿಂಗೆ ಹೋಗ್ತಾ ಇದೆ. ನಂದೇ ಜಾಗ, ನಾನೇ ಅಬ್ಸರ್ವೇಷನ್ ಮಾಡಿಲ್ಲ. ಹಂಗೆ ನಿಂತ್ಕೊಂಡು ಛತ್ರಿ ತೊಗೊಂಡು ಫುಲ್ಲು ಆ ನೀರಲ್ಲಿ ಸುಮ್ಮನೆ ಒಂದು ರೌಂಡ್ ಬಂದರೆ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ ಅಂತ ಆ ಟೈಮಲ್ಲಿ ಅಬ್ಸರ್ವೇಷನ್ ಮಾಡಿದೆ ಸರ್, ಮಳೆಗಾಲ ಪೂರ್ತಿ. ಆಮೇಲೆ ಎಲ್ಲಿ ನೀರು ಹೋಗ್ತಿದೆ ಅಲ್ಲಿ ಒಂದು 45 ಅಡಿ ಡೀಪ್ ಮಾಡಿ ಒಂದು ಎಷ್ಟು ಕಡಿಮೆ ಒಂದು 20 ಗುಂಟೆ 20 ಗುಂಟೆ 2 ಸ್ಟೋರೇಜ್ ಮಾಡಿದೆ ಸರ್. ಆ ಟೈಮಲ್ಲಿ ಹೆಂಗೂ ಇಲ್ಲಿದ್ನಲ್ಲ, ಏನು ಕೆಲಸಗಳಿಲ್ಲ, ಏನೂ ಇಲ್ಲ. ಇಲ್ಲೇ ನನ್ನ ಫ್ರೆಂಡ್ದು ಇಟಾಚಿ JCB ಎಲ್ಲ ಇತ್ತು, ಲಾರಿಗಳು ಇದೆ, ಟ್ರಕ್ ಎಲ್ಲ ಇತ್ತು. ನನ್ನ ಶೇಖರ್ ಅಂತ, ಇಲ್ಲೇ ಚಿಕ್ಕತತ್ಮಂಗ್ಲ ಶೇಖರ್ ಅಂತ ಕರೆದೆ. ಆ ಕರೋನಾ ಟೈಮಲ್ಲಿ ಬಂದರು. ಏನು ಮಾಡೋದು ಅಂದರು, ಎಲ್ಲ ಖಾಲಿ ಇತ್ತು, ಅಣ್ಣ ಹೊಡೆದ್ಬಿಡ್ತೀನಿ ಅಣ್ಣ ಅಂದರು. ಶುರು ಮಾಡು ಅಂದೆ ಸರ್. ಒಂದು 7-8 ಲಾರಿ ಹಾಕ್ಕೊಂಡು ಅಲ್ಲಿ ಬೆಟ್ಟ ನೋಡೋದು ಸರ್. ಬೆಟ್ಟ ನಾವು ಕ್ರಿಯೇಟ್ ಮಾಡಿರೋದು ಫುಲ್ ಈ ಮಣ್ಣದು ಫುಲ್ಲು ಡೀಪ್ ಮಾಡಿಸಿದೆ ಸರ್. ಒಂದು 45-50 ಫೀಟ್ ಡೀಪು, ಒಂದು 20 ಗುಂಟ ಮಾಡಿ ಅದಕ್ಕೊಂದು ಡೆಲ್ಲಿಗೆ ಒಂದು ಆರ್ಡ್ರ್ ಕೊಟ್ಟು ಪೇಪರಲ್ಲಿ ತರಿಸಿ ಎಲ್ಲ ಹಾಕಿದೆ. ಅದು ಹಾಕಿ ಆದಮೇಲೆ ಸರ್, ನೀರು ಮಳೆಗಾಲ ಬಂತಲ್ಲ, ಆ ಕಡೆ ಈ ಕಡೆ ಎಲ್ಲೆಲ್ಲಿ ನೀರು ಬಿದ್ದು ಹೋಗ್ತಿತ್ತು. ಇನ್ನೂ ಒಂದು ಏನು ಇನ್ಸ್ಪಿರೇಷನ್ ಅಂದರೆ, ಕೆಳಗಡೆ ತೋಟದಲ್ಲಿ ಕೃಷ್ಣಪ್ಪ ಅಂತಿದ್ರು, ಈ ಕೆಳಗಡೆ ಡೌನು ನಿಮ್ಮ ತೋಟದ ಪಕ್ಕ ಕೆಳಗಡೆ ನನ್ನ ಆ ನೀರು ಹೆಂಗೆ ಹರ್ಕೊಂಡು ನಮ್ಮ ನೀರೆಲ್ಲ ಹೋಗಿ ಅಲ್ಲಿ ಬೀಳುತ್ತೆ. ಆ ಒಂದು ಗೆನ್ಮೆ ಇದೆಯಲ್ಲ, ಆ ಗೆನ್ಮೆಲ್ಲ ಕಿತ್ಕೊಂಡು ಹೋಗುತ್ತೆ ಅವ್ರದ್ದು. ನಮ್ಮದು ಕಿತ್ಕೊಂಡು ಹೋಗುತ್ತೆ, ಅವ್ರದ್ದು ಕಿತ್ಕೊಂಡು ಹೋಗುತ್ತೆ. ಬರ್ತಾರೆ, ನಮ್ಮ ಆಳುಗಳ ಮೇಲೆ ಜಗಳ ಮಾಡ್ತಾರೆ, ಕಲ್ಲು ಮುಚ್ತಾರೆ. ಇದು ಯಾವಾಗೂ ಹೇಳೋರು ಇಲ್ಲಿ ತೋಟದಲ್ಲಿ, ಅಣ್ಣ ಕೃಷ್ಣಪ್ಪ ಹಿಂಗೆ ಮಾಡ್ತಾನೆ ಅಣ್ಣ ಅಂತ. ಈಗ ನೀರು ಹೋಗೋದಕ್ಕೆ ನಾವೇನು ಮಳೆ ನೀರು ಯಾರಡ್ಡಿ ಅವ್ರಿಗೆ ಗೊತ್ತಾಗಲ್ಲ. ನಾನು ಅವ್ರ ಮೇಲೆ ಜಗಳ ಆಡೋಕ್ಕಾಗಲ್ಲ. ಸರಿ, ಇದೊಂದು ತಾಟು 2 ಇಟ್ಕೊಂಡೆ. ನೀರು ಎಲ್ಲ ಹಾಕಿದೆ ಸರ್. ಮಳೆಗಾಲ ಬರೋಷ್ಟೊತ್ತಿಗೆ ಈಗ ತುಂಬೋಗುತ್ತೆ ಸರ್. ಈಗ ನೋಡಿಸ್ತೀನಿ ನಿಮಗೆ, ಈ ಮಳೆಗಾಲ ತುಂಬೋಗುತ್ತೆ. ನಾನೊಂದು 25-30 ಎಕರೆ ಸುತ್ತಮುತ್ತ ಇರೋರಿಗೆಲ್ಲ ನೀರು ಬಿಡ್ಬೋದು ಸರ್. ಈಗ ಅಷ್ಟೇ ತುಂಬುತ್ತದ್ರಲ್ಲಿ ನೋಡಿಸ್ತೀನಿ ನಿಮಗೆ. ಈಗ ನಾನು ಬೋರ್ಗಳೇ ಆನ್ ಮಾಡಲ್ಲ, ಸುತ್ತೂ ಜನಕ್ಕೆ ನಾನೇ ನೀರು ಬಿಡ್ಬೋದು. ನಮ್ಮ ಜಾಗ ಒಂದು 20 ಎಕರೆ 25 ಎಕರೆ ಅಷ್ಟು ಬೆಳೆಗಳು ಬೆಳಿತಿದ್ದೀವಿ. ನೀರು ಅಭಾವ ಇಲ್ಲ. ಮೀನು ಬೆಳೆಸಿದ್ದೀನಿ, ಮೀನಲ್ಲಿ ದುಡ್ಡು ಮಾಡ್ತಿದ್ದೀನಿ. ಮೀನಿದೆ, ತೋರಿಸ್ತೀನಿ. ಬಯಲುಸೀಮೆ ಮೇಲೆ ಮೀನು ಬೆಳಿತಿದ್ದೀನಿ. ನೀರಿಲ್ಲ ಅಂತಕ್ಕಂಥ ಬಯಲುಸೀಮೆಯಲ್ಲಿ ಇಲ್ಲೇ ಸಮುದ್ರ ಮಾಡಿ ಇಲ್ಲೇ ಬೆಳೆಗಳು ಅಷ್ಟೇ ನೀರು ಸ್ಟೋರೇಜ್ ಮಾಡ್ತಿದ್ದೀನಿ. ಏನೋ ನೇಚರ್ ಕೊಡೋ ನೀರು. ಸೊ ಎಲ್ಲರೂ ಈ ಒಂದು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡ್ರೆ ನೇಚರ್ ಎಲ್ಲ ನಮಗೆ ಕೊಟ್ಟಿರ್ತದೆ. ಆಮೇಲೆ ನೋಡಿ, ಇದು ಇಟ್ಕೊಳ್ಳೋದು ಕಲ್ತ್ಕೋಬೇಕು. ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಇಂಗು ಗುಂಡಿ ಸರ್. 2.5 ಸಾವಿರ ನೀರು ಬರ್ತಾ ಇತ್ತು. ಇದನ್ನು ಟೆಕ್ನಾಲಜಿಯಲ್ಲಿ ಒಬ್ಬರನ್ನ ತಿಳ್ಕೊಂಡು ಮಾಡಿದೆ ಇದನ್ನು ಸರ್. ನೀವು ನಂಬಲ್ಲ, ಅಂತರ್ಜಲ ಸ್ವಲ್ಪ ಕುಸಿತಾ ಇರೋದ್ರಿಂದ ಇಂಗು ಗುಂಡಿ ಅಂತ ಮಾಡಿಸಿದೆ ನಾನು. ಫುಲ್ಲು ಇದೊಂದು 20-25 ಅಡಿ ಅಗಸಿದೆಲ್ಲ. ಈ ಫಾರ್ಮೆಟ್ ಮಾಡಿದ್ಮೇಲೆ 1,000 ನೀರು ಜಾಸ್ತಿ ಆಗಿದೆ. ಅಂದರೆ 2 ಇಂಚ್ 3.5 ಇಂಚ್ ನೀರು ಬರ್ತಾಯಿದೆ. ಅಂದರೆ ನೀರು ಬಂದಿದ್ದು ವೇಸ್ಟ್ ಆಗದೆ ಅದಕ್ಕೆ ಹೋಗಿ ಭೂಮಿ ಒಳಗಡೆಗೆ ಹೋಗಿ ನಮಗೆ ನೀರು ಕೊಡ್ತಾ ಇದೆ. ಸೊ ನೀವೇ ನೀರು ತುಂಬಿಸಿ ನೀರು ತಗೋತಾ ಇದ್ದೀರಿ. ಸೊ ಇಲ್ಲಾಂದ್ರೆ ಏನಾಗೋದು, ಬಿದ್ದು ವೇಸ್ಟ್ ಆಗಿ ಹೋಗೋದನ್ನು ಸ್ಟೋರ್ ಮಾಡ್ತಿದ್ದೀನಿ. ಇಲ್ಲಿ ಬರೋ ನೀರನ್ನು ಇದಕ್ಕೆ ಸ್ಟೋರ್ ಮಾಡ್ತಿದ್ದೀನಿ, ತುಂಬಿಸ್ತಿದ್ದೀನಿ. ಸೊ ಇಲ್ಲಿ ನೀರಿದೆ, ಅಲ್ಲಿ ನೀರಿದೆ, ಇಲ್ಲಿ ನೀರಿದೆ. ಈಗ ಇದು ಬಯಲುಸೀಮೆ ಬರಡು ಭೂಮಿ ಹೆಂಗಾಗುತ್ತೆ ಸರ್, ಹೆಂಗಾಗುತ್ತೆ? ಆಮೇಲೆ ಸಮುದ್ರದಲ್ಲಿ ಅಥವಾ ನದಿ ಇರೋ ಕಡೆ ಮೀನು ಬೆಳೀತಾರೆ. ಇವತ್ತು ನಾನು ಬನ್ನಿ, ಒಂದೊಂದು ಮೀನು 3 kg 4 kg ಇದೆ. ತೋರಿಸ್ತೀನಿ ಈಗ ನಾನು ನಿಮಗೆ. ನಂದರಲ್ಲಿ ಮೀನು ಸುಮಾರು ಮೊನ್ನೆ ಒಂದು 10 ಟನ್ ಮೀನು ಕೊಟ್ಟೆ, ಮತ್ತೆ ಒಂದು 8 ಟನ್ ಮೀನು ಕೊಟ್ಟಿದ್ದೀನಿ. ಇನ್ನೂ ಒಂದು 20 ಟನ್ ಮೀನಿದೆ. ಟನ್ ಕೆಜಿ ಲೆಕ್ಕ ಅಲ್ಲ ಕೊಡ್ತಿದ್ದೀನಿ. ಕಮರ್ಷಿಯಲ್ ಯಾರು ತಗೋತಾರೆ ಟನ್ ಗಟ್ಟಲೆ ಮೀನು? ಬರ್ತಾರೆ, ಇಲ್ಲಿ ಬರ್ತಾರೆ. ತುಂಬ ಜನ ರೈತರ ಸಮಸ್ಯೆ ಇರ್ತದೆ, ಯಾರಿಗೆ ಮಾರೋದು ಸರ್, ನಾವು ಯಾರು ತಗೊಳ್ಳಲ್ಲ ನಮ್ಮ ಹತ್ರ ಅಂತ. ಇಲ್ಲ ಶಿಡ್ಲಘಟ್ಟ ಟೌನ್ ಇದೆ, ಚಿಕ್ಕಬಳ್ಳಾಪುರ ಇದೆ, ಒಂದಷ್ಟು ಕಸ್ಟಮರ್ಗಳಿದೆ, ತಗೋತಾರೆ. ಇಲ್ಲೇ ಬಂದು ಅವರೇ ಇಟ್ಕೋತಾರೆ. ಕೆಜಿ ಲೆಕ್ಕನ ಟನ್ ಲೆಕ್ಕನ? ಟನ್ ಲೆಕ್ಕ. ಸೂಪರ್, ಟನ್ ಲೆಕ್ಕ. ಅದೇನು ಡೈಲಿ ಬರುತ್ತಾ ಅಥವಾ ಹೇಗೆ ಸರ್? ಅವರು ಅದೇ ಸೇಲ್ ಯಾವಾಗ ಇರುತ್ತೆ ಅದನ್ನ ನೋಡಿಕೊಂಡು 1 ಟನ್ನು 2 ಟನ್ನು ಎತ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ಹತ್ರ ಹೇಳ್ಕೊಂಡು. ಸೂಪರ್.
ಸೊ ಅದನ್ನ ಒಂದಷ್ಟು ಲಕ್ಷ ಗಟ್ಟಲೆ ಮಂತ್ಲಿ ಆದಾಯ. ಹೌದೌದು ಅದು ಇಲ್ಲ ಅದೊಂದು 3 ಮಂತ್ಸು 4 ಮಂತ್ಸು ಆ ಥರ. ಈಗ ರೂಪ್ ಚಂದ್ ಇತ್ತು ಮೊನ್ನೆ, ಅದೊಂದು 4 ಮಂತ್ಸು. ಇವಾಗಿರೋದು 6 ಮಂತ್ಸ್ ಆಯ್ತು, ಇನ್ನೂ ತೆಗ್ದಿಲ್ಲ, ಈಗ ತೆಗಿತೀನಿ. ಇನ್ನೊಂದಕ್ಕೆ ಈಗ ಬೇರೆ ಒಂದು ತಿಳ್ಕೊಳ್ತಾ ಇದ್ದೀನಿ, ಅದಕ್ಕೆ ಬೇರೆ ಒಂದು ಫಿಶ್ ಬಿಡ್ತೀನಿ, ಇನ್ನೊಂದು ಖಾಲಿ ಮಾಡಿದ್ದೀನಿ, ಅದಕ್ಕೆ ಬೇರೆ ಫಿಶ್ ಬಿಡ್ತೀನಿ ಈಗ. ಓಕೆ. ಬಟ್ ಹಂಗಾರೆ ಮೀನುಗಾರಿಕೆ ಲಾಭದಾಯಕ ಹಂಗಾರೆ? ನೋಡಿ ಸರ್, ಇದಕ್ಕೆ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬರೀ ಪೋಲ್ಸು, ತೆಂಗಿನ ರಕ್ಕೆ, ಒಂದು ಡ್ರಾಪ್ ನೀರು ಬರಲ್ಲ. ಹೌದಾ? ಒಂದು ಡ್ರಾಪ್ ನೀರು ಬರಲ್ಲ, ಗರಿಲಿ ಮಾಡಿಸಿದ್ದೀನಿ. ಇದು ಇನ್ವೆಸ್ಟ್ಮೆಂಟ್ ಇದು ನನ್ನದೇ ಐಡಿಯಾ. ಇದಕ್ಕೆ ನೋಡಿ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ 2 ಮನೆ ಸೇರಿ ನಾನು ಕಟ್ಸಿರೋದು ಎಷ್ಟು ಗೊತ್ತಾ ಸರ್? ಇದೊಂದು 2.5 ಲಕ್ಷ, ಅದೊಂದು 2.5 ಲಕ್ಷ, 5 ಲಕ್ಷಕ್ಕೆ ಇಷ್ಟು ಜಾಗ ಕಟ್ಟಿದ್ದೀನಿ. 5 ಲಕ್ಷಕ್ಕೆ ಇಷ್ಟು ಜಾಗದಲ್ಲಿ ನಾನು ಈ ಮನೆ ಕಟ್ಟಿರೋದು. ನೀವು ರೇಷ್ಮೆ ಹುಳ ಬೆಳೆಕೆ ಅಂತ ಮಾಡಿದ್ರಲ್ಲ ಇಲ್ಲಿ, ಗೂಡು ಬೆಳೆಕೆ ಅಂತ, ಇಷ್ಟಕ್ಕೂ ಗೂಡು ಇಟ್ಟರೆ ಎಷ್ಟು ಬರುತ್ತೆ ಸರ್? ಸರ್ ನಾನು ಇಲ್ಲಿ 500 600 kg ಗೂಡು ಬೆಳೆದಿದ್ದೀನಿ, 2 ಸೇರಿ. ಅವಾಗ ಒಂದು 500 600 ರೂಪಾಯಿ ಇತ್ತು ನಾನು ಅವಾಗ ಕೊಟ್ಟಾಗ. ಈಗ ನಾನು ಸ್ವಲ್ಪ ಫೋಕಸ್ ಮಾಡಿಲ್ಲ, ಈ ಕಬ್ಜಾ ಫೋಕಸ್ಗೆ ಅದನ್ನು ಬರ್ತಿದ್ದೀನಿ, ಕಬ್ಜಾಯಿಂದ ಬರ್ತಿದ್ದೀನಿ. 600 ರೂಪಾಯಿ ಅಂದರೂ ಕೂಡ ನಾನೊಂದು 550 600 kg ನಿಮಿಷ ಕಣ ಬರುತ್ತೆ ಫೋನ್ ನಿಮಿಷ 600 kg ಇಂಟು ಒಂದು 600 ರೂಪಾಯಿ ರೇಟ್ ಅಂದ್ರೆ ಎಷ್ಟಾಯ್ತು ಸರ್? 36. ಹೆಚ್ಚು ಕಡಿಮೆ. ಒಂದೊಂದ್ಸತಿ ರೇಟ್ ಇಲ್ಲದೆ 500 ರೂಪಾಯಿ ಸಿಗುತ್ತೆ. 3 ಲಕ್ಷ ಇಟ್ಕೊಳ್ಳಿ, ಮಿನಿಮಮ್ ಗ್ಯಾರಂಟಿ. ಇನ್ 40 ಡೇಸ್ ನಮ್ಮದೇ ಸ್ವಂತ ಸೊಪ್ಪು, ಯಾರಿಗೇನು ಕೊಡಬೇಕಾಗಿಲ್ಲ. ಲೇಬರ್ಗೆ ಮೀನು ನನಗೆ 3 ಲಕ್ಷ ಬರ್ತಾರೆ ಅಂತ ಹೆಚ್ಚಿಗೆ ಲೇಬರ್ಗೆ 1-2 ಲಕ್ಷ ಹೋಗಲಿ ಸರ್, ನನಗೊಂದು 2 ಉಳಿದ್ರು ಎಷ್ಟು ಜನ ಇಲ್ಲಿ ಊಟ ಮಾಡ್ತಾರೆ. ಇಲ್ಲೆಲ್ಲ ನೀವು ಬಂದರೆ ಖುಷಿಯಾಗ್ಬಿಡ್ತೀವಿ. ಎಲ್ಲ ಲೈನಿಗೆ ಕೂತಿರ್ತಾರೆ, 2-3 ಹಳ್ಳಿಯವ್ರು ಲೇಬರ್ ಬರ್ತಾರೆ. ಆಮೇಲೆ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಆಗುತ್ತಲ್ವ, ಇರೋ ಜಾಗದಲ್ಲಿ ಎಂಪ್ಲಾಯ್ಮೆಂಟ್ ಆಗುತ್ತೆ. ನೀವು ನೋಡಿದ್ರೆ ಎಷ್ಟೋ ವಯಸ್ಸಾಗಿರೋರಿಗೆ ಸುಮ್ಮನೆ ದಾನ ಕೊಡೋಕೆ ಎಷ್ಟು ಜನಕ್ಕೆ ಕೊಡ್ತೀರಿ? ಈಗ ಅಷ್ಟು ಜನಕ್ಕೆ ಕೆಲಸ ಕೊಡ್ಬೋದು. ದಾನ ಕೊಡೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆಲ್ಲ ಕೆಲಸ ಕೊಡ್ಬೋದು. ನಾನು ಅವ್ರನ್ನ ಪ್ರೆಷರ್ ಮಾಡಲ್ಲ, ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಬಟ್ ಸ್ವಲ್ಪ ಹೆಲ್ತಿಯಾಗಿರೋರು ಹುಡುಗರುಗಳು ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ. ಮೇಯ್ನು ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಆಗುತ್ತೆ. ನನಗೆ ಈ ರೈತರ ಕೆಲಸದಿಂದ ಖುಷಿ ಕೊಡುತ್ತೆ ಮನಸ್ಸಿಗೆ. ನಾನು ಇಲ್ಲಿ ಬರ್ತೀನಿ, ನಾನು ಇಲ್ಲಿ ಬಂದೆ ಅಂತಂದರೆ ನಾನು ಆರಾಮಾಗಿ ಚಪ್ಪಲಿ ಗಿಪ್ಲಿ ಎಲ್ಲ ಹಾಕ್ಕೊಳಲ್ಲ. ಇಲ್ಲಿ ನೀಟಾಗಿ ಅಲ್ಲಿ ಬಿಟ್ಬಿಟ್ಟು ಆರಾಮಾಗಿ ನಾನು ಚಡ್ಡಿ ಹಾಕ್ಕೊಂಡು ತೋಟ ಎಲ್ಲ ಸುತ್ತು ಓಡಾಡಿ ಏನೇನು ಕೆಲಸ ಮಾಡಬೇಕು, ಏನಾಗಿದೆ ಎತ್ತಾಗಿದೆ ಒಂದು ಫೋಕಸ್ ಮಾಡಿ ನೀಟಾಗಿ ಒಬ್ರಿಗೆ ಹೇಳಿ ಹೋಗ್ತೀನಿ. ಇನ್ನು ಆಫೀಸಿಂದ ಇವರೆಲ್ಲ ಒಂಚೂರು ಅವ್ರಿಗೆ ಪೇಮೆಂಟ್ ಬೇಕಾ, ಊಟದ ದುಡ್ಡು ಹಾಕ್ಬೇಕಾ, ಮೆಡಿಸಿನ್ಗೆ ಏನಂಗೆ ಕೊಡಬೇಕಾ, ಅದು ಇದು ಇವ್ರಿಗೆ ಏನೋ ಮಾಡಬೇಕಾ, ಅದೆಲ್ಲ ಇವ್ರು ಫಾಲೋ ಮಾಡ್ತಿರ್ತಾರೆ. ವೆರಿ ನೈಸ್. ನೋಡಿ ಎಷ್ಟು ಜನ ಹೇಳಿದ್ರಿ ಅಂದರೆ ಸರ್, ಒಂದು ಹಳ್ಳಿನೇ ಒಂದು ಎಕನಾಮಿಕ್ ಸೆಂಟರ್, ಒಂದು ಆರ್ಥಿಕ ಕೇಂದ್ರ ಥರ ವರ್ಕ್ ಆಗುತ್ತೆ. ನೀವು ಉದಾಹರಣೆಗೆ ಇದರಲ್ಲಿ ಇಷ್ಟರಲ್ಲೂ ರೇಷ್ಮೆ ಬೆಳೆದ್ರೆ ಮತ್ತು ಅಲ್ಲಿ ತೋಟ ಮಾಡಿ ಮೀನುಗಾರಿಕೆ ಎಲ್ಲ ಮಾಡೋದ್ರಿಂದ ಈ ಸುತ್ತಮುತ್ತ ಇರೋ ಎಲ್ಲ ಕೃಷಿ ಕೂಲಿ ಕಾರ್ಮಿಕರು ಇಲ್ಲೇ ಕೆಲಸಕ್ಕೆ ಬರ್ತಾರೆ. ಇಲ್ಲಾಂದ್ರೆ ಅವ್ರು ವಲಸೆ ಮಾಡಿ ಇನ್ನೊಂದು ಯಾವುದೋ ಊರಿಗೆ ಹೋಗಿ ಅಲ್ಲಿಗೆ ದುಡಿದು ಊರುಗಳನ್ನ ಬಿಟ್ಟು. ನನಗೊಂದು ಕಾನ್ಸೆಪ್ಟ್ ಇದೆ ಸರ್, ನಂದು ದೇವರು ಇನ್ನೂ ಒಂದು 10 ವರ್ಷಗಳು ಸಿನಿಮಾ ಲ್ಯಾಂಡಲ್ಲಿ ಇದ್ದು ಒಂದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲ ಆದಮೇಲೆ ನನ್ನ ಡ್ರೀಮ್ ಇರೋದು ಇಲ್ಲೊಂದು 100 ಎಕರೆ ಅಷ್ಟು ನಮ್ಮ ಏರಿಯಾದು ಒಂದು ಎಲೆಕಟ್ಟು ಅಂತ ಅಂತೀವಿ ನಾವು. ಅವರೆಲ್ಲ ನೋಡಿ ಎಲ್ಲ ಬೇರೆ ನೀಲಗಿರಿ ಮರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಈ ನೀರು ಸ್ಟೋರೇಜ್ ಮಾಡಿ ಇನ್ನೊಂದಷ್ಟು ಬೋರೆಲ್ಲ ಮಾಡಾದ್ಮೇಲೆ ಅವ್ರದ್ದೆಲ್ಲ ಲೀಸ್ ತೊಗೊಂಡು ಎಲ್ಲ, ಅಥವಾ ಅವರೇ ಮಾಡಂಗಿದ್ರೆ ಅವ್ರಿಗೆ ನಾನು ಏನೇನು ಫೆಸಿಲಿಟಿ ಕೊಡಬೇಕು, 1-2 ಟ್ರ್ಯಾಕ್ಟರ್ ಎಲ್ಲ ಇಟ್ಟು ಇದೊಂದು ಉದ್ದಿಮೆ ಥರ, ಉದ್ಯಮಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ಥರ ಏನು ಸರ್. ಎಲ್ಲರಿಗೂ 2-2 ಎಕರೆ 3-3 ಎಕರೆ ರೈತರುಗಳಿದ್ದಾರೆ. ಅವ್ರಿಗೆಲ್ಲರಿಗೂ ನೀರು ನಾನು ಕೊಡ್ತೀನಿ ಅಂತಂದರೆ, ಅದು ಅವ್ರಿಗೆ ಬೀಜ ನಾನು ಕೊಡ್ತೀನಿ ಅಂತ ಅವ್ರು ಕೆಲಸ ಮಾಡ್ತಾರೆ. ಸೊ ಇದನ್ನು ಒಂದು 150 ಎಕರೆ ಎಷ್ಟು ಸಿಗುತ್ತೋ ಅಷ್ಟನ್ನು ಮಾಡಿ ಇದನ್ನು ಬೆಳೆದು ಕರೆಕ್ಟಾಗಿರೋ ಬೆಲೆಗೆ ಇದನ್ನು ಎಕ್ಸ್ಪೋರ್ಟೋ ಅಥವಾ ಮಾರ್ಕೆಟ್ಗೂ ಹಾಕೋದು, ಈ ಥರದ್ದು ಎಲ್ಲ ಥರದ ಬೆಳೆಗಳನ್ನು ಮಾಡಬೇಕು. ಮತ್ತು ನಾನು ಇಲ್ಲಿ ನಿಂತೆ ಅಂದರೆ ಅದನ್ನು 100% ಸಕ್ಸಸ್ ಮಾಡ್ತೀನಿ. ಟೊಮೊಟೊ ಬೆಳೆದು ಸಕ್ಸಸ್ ಮಾಡ್ತೀನಿ, ಈಗ ಆಲೂಗಡ್ಡೆ ಬೆಳೆದು ಸಕ್ಸಸ್ ಮಾಡ್ತೀನಿ, ದ್ರಾಕ್ಷಿ ಬೆಳೆದು ಸಕ್ಸಸ್ ಮಾಡ್ತೀನಿ. ಸ್ವಲ್ಪ ನಾನು ಬೇರೆ ಬೇರೆ ಕನೆಕ್ಷನ್ ಇಟ್ಕೊಳ್ತೀನಿ ಯಾವ್ದು ಬೆಳಿಬೇಕು ಅಂತ. ಅದನ್ನು ನನ್ನ ಫ್ಯೂಚರಲ್ಲಿ ನನಗೆ ಈ ಥರದೊಂದು ತುಂಬ ನನ್ನ ಇಂಟ್ರೆಸ್ಟಿಂಗ್ ಡ್ರೀಮ್ ಇದೆ. ಈಗ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಆದರೆ ಕೃಷಿ ಲಾಭದಾಯಕನ ತುಂಬ ರೈತರು ಕಂಪ್ಲೇಂಟ್ ಮಾಡ್ತಾರೆ, ಅಲ್ಲ ಕೃಷಿ ಅಂದರೆ ಇಲ್ಲ ಸರ್ ಅದು ಅಂತ. ಸರ್ ಕೃಷಿನ ನಾವು ಓಲ್ಡ್ ಫಾರ್ಮೆಟಲ್ಲಿ ಸ್ಮಾಲ್ ಸ್ಕೇಲಲ್ಲಿ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಇವತ್ತಿನ ಟ್ರೆಂಡಲ್ಲಿ ಟೆಕ್ನಾಲಜಿನ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ನೇಗ್ಲಲ್ಲಿ ಉಳೋದಲ್ಲ, ಟ್ರ್ಯಾಕ್ಟ್ರಲ್ಲಿ ಉಳಬೇಕು ನಾಟಿ ಮಾಡೋದಕ್ಕೆ. ಇದಕ್ಕೆಲ್ಲ ಮ್ಯಾನ್ ಪವರ್ ಅಂತಂದರೆ ಇವತ್ತು ಭಾಳ ಕಾಸ್ಟ್ಲಿ ಇದೆ. ಈಗ ನೀವು 500 ರೂಪಾಯಿ 1000 ರೂಪಾಯಿ ಫೀಮೇಲ್ಗೆ 500 ರೂಪಾಯಿ, ಮೇಲ್ಗೆ 800 1000 ರೂಪಾಯಿ ಕೊಟ್ಟರೆ ನಾವು ಬೆಳೆಗೆ ಕೊಡೋ ಇದಕ್ಕೆ ಸಿಂಕ್ ಆಗಲ್ಲ, ರೈತರಿಗೆ ವರ್ಕೌಟ್ ಆಗಲ್ಲ. ನಾನೇನೋ ಕೊಟ್ಬೋದು ಪಾಪ ನಮ್ಮವರು ಅಂತ ಅಂದರೆ ರೈತನಿಗೆ ವರ್ಕೌಟ್ ಆಗಲ್ಲ ಅದೆಲ್ಲ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಲಾರ್ಜ್ ಸ್ಕೇಲಲ್ಲಿ ಏನಾದರೂ ಬೆಳೆಗಳಿಗೆ ನಾನೊಂದು 100 ಎಕರೆ ಜಾಗದ ಇಟ್ಕೊಂಡು 10 ಎಕರೆ ಅಥವಾ 5 ಎಕರೆ ಒಂದೊಂದು ಬೆಳೆ ಇಟ್ಕೊಂಡ್ರೆ ಒಂದಕ್ಕೆ ಬೆಲೆ ಕಡಿಮೆ ಆದರೂ ಇನ್ನೊಂದಕ್ಕೆ ಬೆಳೆ ಸಿಗುತ್ತೆ ಅಲ್ವಾ ಸರ್. ಹಂಗಾಗಿ ಅದನ್ನು ಸಮತೋಲನೆ ಮಾಡಿಕೊಂಡು ಒಂದಷ್ಟು ಇದು ಏನದು ಚೇಪೆಕಾಯಿ ಅಂತೀವಿ ಸರ್, ಸೀಬೆಕಾಯಿ, ಅದು ಚೇಪೆಕಾಯಿ, ಆಮೇಲೆ ಆಲೂಗಡ್ಡೆ ಒಂದು ಸ್ವಲ್ಪ 1 5 ಎಕರೆ, ದ್ರಾಕ್ಷಿ 10 ಎಕರೆ, ದಾಳಿಂಬೆ 10 ಎಕರೆ, ಈ ಥರದ್ದೆಲ್ಲ ಲಾರ್ಜ್ ಸ್ಕೇಲಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾನ್ ಪವರ್ ಕಡಿಮೆ ಮಾಡಿದ್ರೆ ಹ್ಯೂಜ್ ಪ್ರಾಫಿಟ್ ಇದೆ. ಹೌದು ಸರ್. ಸರ್ ನೋಡಿ ಸರ್, ಈಗ ಇದೆಯಲ್ಲ ಸರ್, ಜಿಡಿ ಮರ,
ಗೋಡಂಬಿ ಅಂತೇಳಿ ಸರ್, ಗೋಡಂಬಿದು ಆ ಮರ ನೋಡಿ 1 ಎಕರೆ ಇದೆ, ನನ್ನ ಫ್ರೆಂಡ್ದು ಅದು ಆ ಕಡೆ ಇರೋದು. ಅದರೊಳಗಡೆ ಅವನು ಏನೂ ಮಾಡಲ್ಲ, ವರ್ಷಕ್ಕೆ ಒಂದಿನ ಬರ್ತಾನೆ, ಅದನ್ನು ಕಿತ್ಕೋತಾನೆ, ಮಾರ್ತಾನೆ. ಕಡಿಮೆ ಅಂದರೆ ಅವ್ನು ವರ್ಷಕ್ಕೆ ಒಂದು 2-2.5-3 ಲಕ್ಷ ರೂಪಾಯಿ ಮಾಡ್ತಾನೆ ಗೋಡಂಬಿ. ಅವ್ನು ಬರೋದೇ ಇಲ್ಲ ಇಲ್ಲಿ. 1 ಎಕರೆ ಇಲ್ಲೇ ಇದೆ. ಸೊ ನಾನು ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ. 1 ಎಕರೆಯಲ್ಲಿ ಅವ್ನು 2.5-3 ಲಕ್ಷ ರೂಪಾಯಿ ಗೋಡಂಬಿಲಿ ಇದನ್ನು ಮಾಡ್ತಾನೆ ಅಂದರೆ ಏನೂ ಮಾಡದೇ ಇರೋನು ನಾನು ಯಾಕೆ ಮಾಡೋಕ್ಕಾಗಲ್ಲ. ಈಗ ನೋಡಿ ಸರ್, ನಾನೇ ಮರ ಹಾಕಿದ್ದೀನಿ, 400 ಮರ ಹಾಕಿದ್ದೀನಿ, ಸುಮ್ಮನೆ ಸರ್ ಸೈಡಲ್ಲಿ ಹಾಕಿದ್ದೀನಿ ಅಷ್ಟೇ. ಒಂದು ಮರ ಇನ್ನೊಂದು 7-8 ವರ್ಷ ಇದ್ದರೆ 1 ಲಕ್ಷ ಹೋದರೆ 400 ಮರಕ್ಕೆ ಎಷ್ಟಾಯಿತು ಸರ್? ಬೇಡ 50,000 ಹೋಗಲಿ ಸರ್. ಇದೇ ನಾನೇ ಅದಕ್ಕೇನು ಗೊಬ್ಬರ ಕೊಡ್ತಾ ಇಲ್ಲ, ಅದಕ್ಕೇನು ಊಟ ಕೊಡ್ತಾ ಇಲ್ಲ, ನೀರು ನೇಚರ್ ಬಂದಾಗ ನೀರು, ಒಣ ಬಿಸಿಲು ಬಂದಾಗ ಬಿಸಿಲು, ಅದಕ್ಕೆ ನೀರು ಕೊಡ್ತಾ ಇಲ್ಲ. ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಅಗ್ರಿಕಲ್ಚರ್ ಮಾಡಿದ್ರೆ ತುಂಬ ಲಾಭ ಇದೆ ಸರ್. ಬಟ್ ಚಿಕ್ಕ ರೈತರು 2 ಎಕರೆ 3 ಎಕರೆ 5 ಎಕರೆ ಸರ್ ಅವ್ರಿಗೂ ಇದೆ. ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೀಬೆಕಾಯಿ ಹೇಳಿದ್ರಲ್ಲ ಸರ್ ನೀವು, ಗಾವ ಇದು ಏನದು ತೈವಾನ್ ಸೀಬೆ ಅಂತಾರೆ, ತೈವಾನ್ದು ಕರೆಕ್ಟ್. ನಮ್ಮ ಫ್ರೆಂಡ್ ಒಬ್ರು ಮಾಡ್ತಿದ್ದಾರೆ ಅಲಹಾಬಾದ್ ಸಫೇದ್ ಅಂತಾರೆ. ಆ ಥರದ್ದು ನಾನು ಇನ್ನೂ ಆ ಕಡೆ ಫೋಕಸ್ ಮಾಡಿಲ್ಲ. ಅವ್ರು ಹೇಳ್ತಿದ್ದಾರೆ, ನಾನು ಹಾಕ್ಬೇಕು ಅಂತಿದ್ದೀನಿ. ಆ ಥರದ್ದವೆಲ್ಲ ಬೆಳೀತಿದ್ದಾರೆ ಸರ್ ಈಗೆಲ್ಲ. ಹಂಗೆಲ್ಲ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಸೈಂಟಿಫಿಕಲಿ ಇಂಜಿನಿಯರ್ಸ್ನ ಇಟ್ಕೊಂಡು JKVKಗೆ ಹೋಗಿ ಅವರನ್ನು ಸ್ಟಡಿ ಮಾಡಿಕೊಂಡು ಸಾಯಿಲ್ ಟೆಸ್ಟ್ ಮಾಡಿಕೊಂಡು ಈ ಥರದ್ದು ನಾವು ಮಾಡಿದ್ರಾಗ ನಾವು ಹಳೇ ಕಾಲದ ಥರ ನಾವು ಬೆಳೀತಾ ಇದ್ವಿ ಅಂದರೆ ವರ್ಕೌಟ್ ಆಗಲ್ಲ. ಇವತ್ತು ಹೈಬ್ರಿಡ್ ಏನು ಬಂದಿದೆ ಅದನ್ನು ಇಟ್ಕೊಂಡು ಮಾಡಿದಾಗ ಲಾಭ ಆಗುತ್ತೆ. ಸೊ ಇಲ್ಲಿಂದ ನೋಡೋಣ. ಬಟ್ ಈ ಮನೆ ಕಟ್ಟಿದಿರಲ್ಲ ಸರ್, ಇದು ಡ್ಯೂರಬಲ್. ಈಗ ಉದಾಹರಣೆ 5 ಲಕ್ಷಕ್ಕೆ ಕಟ್ಟಿರ್ಬೋದು ನೀವು, ಬಟ್ ಇದು ಡ್ಯೂರಬಲ್. ಎಷ್ಟು ವರ್ಷ ಬರುತ್ತೆ ಇದು ಸರ್? ನಾನು ಈಗ ಆಲ್ರೆಡಿ 7 ವರ್ಷ ಆಗಿದೆ ನೋಡಿ ಸರ್. ರೆಕ್ಕೆ ಮಾತ್ರ ಅವಾಗಾದರೂ ಹೋದರೆ ಒಂದು ಸತಿ ಚೇಂಜ್ ಮಾಡ್ತಿದ್ದೀನಿ. ರೆಕ್ಕೆ ಮಾತ್ರ, ಗರಿ ಮಾತ್ರ. ನೋಡಿ ಇಲ್ಲಿ ರೇಷ್ಮೆ ಹುಳ ಇದೆಲ್ಲ ಸರ್, ಇದೆಲ್ಲ ತೆಗೆದ್ರೆ ರೇಷ್ಮೆ ಹುಳ ಇವತ್ತು ಮೇಯಿಸ್ಬೋದು. ಹಾಂ, ಎಲ್ಲ ನೋಡಿ ಇದೇನು ಎಷ್ಟು ಸರ್, ಇದೆಲ್ಲ ನಮ್ಮದೇ ಮರಗಳು. ನೋಡಿ ಯಾವುದಕ್ಕೂ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸರ್. ನೋಡಿ ಇದೆ ಡ್ರಿಪ್ ಪೈಪುಗಳು. ಈಗ ಹುಳ ಇಲ್ಲದೆ ಇರೋದೇ ಇದನ್ನೆಲ್ಲ ತುಂಬಿಸಿದ್ದಾರೆ. ಕಳ ಯಾಕಪ್ಪ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.